ಮೂಕ ಪ್ರಾಣಿಗಳ ಆರೋಗ್ಯದ ಮೇಲೆ ಒಂದು ಸ್ವಲ್ಪನೂ ಕಾಳಜಿನೇ ಇಲ್ವಾ? ಸತತ ನಿರ್ಲಕ್ಷ್ಯದಿಂದ ಕಿವಿಯನ್ನ ಕಳೆದುಕೊಂಡಿದೆ ಬಾಲಣ್ಣ ಆನೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಸಕ್ರೆಬೈಲು ಆನೆ ಬಿಡಾರದ 4 ಆನೆಗಳು ನೋಡಿ, ಆರೋಗ್ಯದ ಮೇಲೆ ಒಂದು ಸ್ವಲ್ಪ ಕೂಡ ಕಾಳಜಿ ಅನ್ನುವಂಥದ್ದೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದೆ ಸಕ್ರೆಬೈಲು ಆನೆ ಬಿಡಾರದ 4 ಆನೆಗಳು. ಗ್ಯಾರಂಟಿ ನ್ಯೂಸ್ ವರದಿಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುವಷ್ಟರಲ್ಲಿ ಅನಾಹುತ ನಡೆದೇ ಹೋಗಿದೆ. ವನ್ಯಜೀವಿ ವಿಭಾಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಣ್ಣನ ಕಿವಿ ಕಟ್ಟಾಗಿದೆ. ಬಾಲಣ್ಣ ಆನೆಯ ಹೆಸರು. ಬೆಂಗಳೂರಿನಿಂದ ಹೋಗಿದ್ದ ವೈದ್ಯರ ಟೀಮ್ನಿಂದ ಚಿಕಿತ್ಸೆ ಕೊಡಲಾಗಿದೆ. ಆ ನಂತರದಲ್ಲಿ ಬಾಲಣ್ಣ ಕಿವಿಯನ್ನ ಬೆಂಗಳೂರಿನ ಡಾಕ್ಟರ್ಸ್ನ ಟೀಮ್ ಏನಿದೆ ಕಟ್ ಮಾಡಿದ್ದಾರೆ. ಯಾಕಂತಂದ್ರೆ ಇನ್ಫೆಕ್ಷನ್ ಆಗಿತ್ತು ಅಂತ. ಆನೆಯ ಆರೋಗ್ಯದ ದೃಷ್ಟಿಯಿಂದ ಆನೆಯ ಕಿವಿಯನ್ನ ಕಟ್ ಮಾಡಲಾಗಿದೆ. ಒಂದು ಕಡೆ ನೋವಿನಲ್ಲಿ ಬಳಲ್ತಾ ಇದೆ ಬಾಲಣ್ಣ ಆನೆ. ಆತನ ಸ್ಥಿತಿ ಕೂಡ ಬಹಳ ಗಂಭೀರವಾಗಿದೆ. ಸದ್ಯ ಇನ್ನುಳಿದ 3 ಆನೆಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಮಾಧ್ಯಮಗಳಿಗೆ ನಿರ್ಬಂಧವನ್ನು ಸಹ ಅಧಿಕಾರಿಗಳು ವಿಧಿಸಿದ್ದಾರೆ. ನೋಡಿ, ಇನ್ಫೆಕ್ಷನ್ನು ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಬೆಂಗಳೂರಿಂದ ಹೋಗಿದ್ದಂಥ ವೈದ್ಯರ ತಂಡ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಜೀವಕ್ಕೆ ಅಪಾಯ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕಿವಿಯನ್ನು ಕಟ್ ಮಾಡಿದ್ದಾರೆ. ನವೀನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನವೀನ್, ನಿಜಕ್ಕೂ ಬಹಳ ಬೇಜಾರಾಗುತ್ತೆ. ಇವರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಆಮೇಲೆ ಆರೋಗ್ಯದ ಮೇಲೆ ಕಾಳಜಿ ಇಲ್ವಾ, ಏನ್ ಕತೆ? ಶಿವಮೊಗ್ಗದ ವನ್ಯಜೀವಿ ವಿಭಾಗದ ಹಿರಿಯ ಅಧಿಕಾರಿಗಳ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದ ಅಧಿಕಾರಿಗಳು ಬಾಲಣ್ಣ ಆನೆ ಶಿವಮೊಗ್ಗ ಸಕ್ರೆಬೈಲು ಆನೆ ಕೋರ್ಟ್ ಆದೇಶವನ್ನು ಮೀರಿ ಕೂಡ ಹೆಚ್ಚುವರಿಯಾಗಿ ಆನೆಗಳನ್ನ ಇಟ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಆನೆಗಳನ್ನ ಇಟ್ಕೊಂಡಿದ್ರೆ ಒಂದ್ ಕಡೆ ಶಿವಮೊಗ್ಗ ಮಲೆನಾಡು ಶಿವಮೊಗ್ಗದಲ್ಲಿ ವನ್ಯಜೀವಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿರುವುದು ಅರಣ್ಯ ಇಲಾಖೆ ವಿರುದ್ಧ ಅಧಿಕಾರಿಗಳು ರೈತರು ಮತ್ತು ಜನರು ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಆ ಕಡೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೆಚ್ಚಾಗಲ್ಲ, ಇನ್ನೊಂದ್ ಕಡೆ ಅವರದ್ದೇ ಒಂದಷ್ಟು ಪಾಲನೆ ಕೊಟ್ಟಿರುವಂತ ಆನೆಗಳ. ಓಕೆ, ಥ್ಯಾಂಕ್ ಯು.